ಬಂದ ಜಾಗ ಇರುವುದಲ್ಲ. ಆಸನವನ್ನು ಸ್ವೀಕರಿಸಿಕೊಳ್ಳಬೇಕು. ನಮಗೆ ಬೇಕಾ? ನಮಗೆ ಬೇಡ. ನಮಗೆ ಬೇಡ. ನಮಗೆ ಮಾತಾಡಲಿಕ್ಕೆ ಉಂಟಲ್ಲ. ಕುಳಿತವರು ಯಾರು? ಯಾರದು ಕುಳಿತದ್ದು? ಅದು ಅವಳು ಮಹಾರಾಣಿಯ? ಮಹಾರಾಣಿ. ಅರಸಿಯ? ಬಂದವರು ನಾವು ಯಾರು? ನಾವು ಅರಸರು. ನಮ್ಮನ್ನು ಹೇಗೆ ಮಾನಿಸಬೇಕು, ಹೇಗೆ ಗೌರವಿಸಬೇಕು ಎನ್ನುವುದು ತಿಳಿಯದೇ ಇದ್ರೆ ಆ ಸಿಂಹಾಸನದಲ್ಲಿ ಕುಳಿತು ಏನು ಪ್ರಯೋಜನ? ನೋಡಿ ಅವಳು ಕೂತದ್ದು ನಾವು ನಮ್ಮನ್ನು ನೋಡಿಯೂ ನೋಡದ ನಾವು ಬಿಟ್ರೆ ಇಲ್ಲದೆ ಇದ್ರೆ ಅಲ್ಲಿರುವಂತ 4 ಕಾಲಿದ್ದು ಕೂಡ ಅಲ್ಲಿ ಹೋಗಿ ಕೂತ್ಕೊಳ್ತದೆ. ಹಾಗೆ ಆಯ್ತು. ಮರ್ಯಾದೆ ಇಲ್ಲದ ಜಾಗಕ್ಕೆ ಬಂದ ಹಾಗೆ ಆಯ್ತು. ಹೋಗಲಿ, ಕೇಳುವವರಿದ್ದಾರ ಇಲ್ಲಿ? ಯಾರು ಇಲ್ಲ. ಮತ್ತೆ ಇವರು ಹೀಗೆ ಆಯ್ತು. ಮಂಗಲ ಸೂತ್ರ ಬಿಗಿದಿದ್ದಾರೆ. ಯಾರಂತ ನೋಡಬೇಕಾದ್ರೆ ಕುದಿಯುವ ತೈಲಕ್ಕೆ ಕೈ ಹಾಕಬೇಕು. ಯಾರು ಬಂದವರೆಲ್ಲ ಹುಚ್ಚಾರ? ಪುರುಷರನ್ನು ಪ್ರಶ್ನಿಸುವವರು ಇವರು ಯಾರಿವರು? ಹೆಣ್ಣು ಮಕ್ಕಳ. ಇವರಿಗಂತ ಅಧಿಕಾರವನ್ನು ಕೊಟ್ಟವರು ಯಾರು? ಹೆಣ್ಣು ಹೊನ್ನು ಮಣ್ಣು ಅದು ತಾನಾಗಿ ಒಲಿದು ಬರಬೇಕು. ಅದು ಹೆಚ್ಚಾದ್ರೆ ಅನಾವಶ್ಯಕ ಇಲ್ಲ ಇರುವಂತಹ ಈ ವಿಚಾರದಲ್ಲಿ ಇವರೆಲ್ಲ ತಲೆ ಹಾಕಿದ್ದಾರಲ್ಲ. ಇವರಿಗೆ ಬುದ್ಧಿ ಉಂಟಾ? ಬುದ್ಧಿ ಸರಿ ಇಲ್ಲದವರು ಮಾಡಿದ್ದು ಕೆಲಸ ಇದು. ಈ ಊರಿನ ಒಡತಿಯ? ನಿನ್ನ ಮೈ ಮೇಲೆ ನಿನಗೆ ಪ್ರಜ್ಞೆ ಇಲ್ವಾ? ಪ್ರಜ್ಞೆ ಇಲ್ಲದೆ ಈಗ ಆದದ್ದು. ಯಾವತ್ತೂ ಕೂಡ ಹೆಣ್ಣು ಮಕ್ಕಳಿಗೆ ಚುರುಕು ಸ್ವಭಾವ ಅಂತ ಹೇಳ್ತಾರೆ. ಅವರು ಯಾವತ್ತೂ ಕೂಡ ನಿದ್ದೆ ಮಾಡುವುದಿಲ್ಲ, ಎಚ್ಚರವಾಗಿ ಇರ್ತಾರೆ. ಎಚ್ಚರವಾಗಿ ಇರಬೇಕಾದದ್ದು ಹೆಣ್ಣು ಮಕ್ಕಳ ಧರ್ಮ. ಯಾವತ್ತೂ ಕೂಡ ಆಚಾರ ಕೆಟ್ಟು ಹೋಗಬಾರದು ಎನ್ನುವ ಪ್ರಜ್ಞೆ ಇದ್ರೆ ಈ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಮರ್ಯಾದೆ, ಸ್ಥಾನ, ಮಾನ, ಗೌರವ ಎಲ್ಲ ಸಿಗ್ತದೆ. ಅದು ಇಲ್ಲ ಅಂತಾದ್ರೆ ಇವಳು ಮಾಡಿ ತಪ್ಪಿಗೆ ನಾವು ಹೊಣೆಯ. ನಮ್ಮನ್ನು ಬರ್ಲಿಕ್ಕೆ ಹೇಳುವುದು ಎಲ್ಲಿಗೆ? ಬರ್ಲಿಕ್ಕೆ ಹೇಳುವುದು ಬೇಡ. ಒಬ್ಬ ಕೇಳುವುದಕ್ಕೆ ಇದ್ದಾನೆ ಎತ್ತರದಲ್ಲಿ, ಅದು ಕೂಡ ಉತ್ತರದಲ್ಲಿ. ನಮ್ಮನ್ನಲ್ಲಿ ಒಂದು ವಿಷಯವನ್ನು ಹೇಳದೆ ಇವರಷ್ಟಕ್ಕೆ ತೀರ್ಮಾನ ಮಾಡಿಕೊಳ್ಳೋದು. ಸ್ವಾಮಿ ಅಂದ್ರೆ ಏನು? ಮತ್ತೆ ಅವರ ಯೋಗ್ಯತೆ ಏನು? ಇವಳಿಗೆ ಗೊತ್ತುಂಟಾ? ಇವಳಿಗೆ ಗೊತ್ತುಂಟಾ ಅಂತ ನನಗೆ ಗೊತ್ತುಂಟು. ನನ್ನ ಮಾವ ಏನು ಅಂತ ಏನೋ ಒಂದು ವ್ಯತ್ಯಾಸ ಆಗ್ತದೆ. ಹೌದು, ನಾವು ಬಂದ ಮೇಲೆ ಯಾವ್ದಾದ್ರು ಒಂದು ತೀರ್ಮಾನ ಆಗಲೇಬೇಕು. ಇಲ್ಲಿ ಅದು ಮಾತಾಡುದಿಲ್ಲ, ಬಾಯಿ ಬರುವುದಿಲ್ಲ ಅದಕ್ಕೆ.
ಮಾತಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಅರ್ಥ ಆಯ್ತು. ತಗೊಂಡದ್ದು ಹೆಚ್ಚಿಗೆ ಆದ್ರೆ ಕೆಲವೊಮ್ಮೆ ಹೀಗಾಗುದು ಸಹಜ. ಯಾವುದು ತೆಕೊಂಡದ್ದು? ತೀರ್ಥ. ನಾವು ಈಗ ತಗೊಂಡಿದ್ದೇವೆ. ಜಾಗ್ರತೆ ಮಾತಾಡಿದ್ರಿ ನೀವು. ನೀನು ಕೂಡ ತೀರ್ಮಾನ ತೆಕೊಂಡದ್ದು ಹೆಚ್ಚಾಯಿತು. ಇದು ನನ್ನ ರಾಜ್ಯ. ನನ್ನ ಓಲೆಗೆ ಮನ್ನಣೆ ನಿಂತು ಸಕಲರು ಬಂದು ಆಗಮಿಸಿದ್ದಾರೆ. ನೀನು ಬಂದವನೇ. ನನಗೆ ತುಂಬಿದಂತಹ ಸಭೆಯಲ್ಲಿ ಹೇಗಿರ್ಬೇಕು, ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಪರಿಜ್ಞಾನವೇ ಇಲ್ಲ. ಬಂದಂತಹ ನೀನು ನನ್ನನ್ನೇ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಇದೋ ಸಾರಿ ಹೇಳ್ತಾ ಇದ್ದೇನೆ. ಕಾಣ್ತಾ ಇದೆಯಲ್ಲ ಕುದಿಯುವಂತಹ ಕೊಪ್ಪರಿಗೆ ಅದಕ್ಕೆ ಕೈ ಹಾಕಬೇಕು. ನಿನ್ನಾಗೆ ಹುಚ್ಚುತ್ತ ಭಾವಿಸಿದ್ಯಾ? ಇದ್ದವರ ಕೈಗೆ ಕೊರಳೊಡ್ಡುವುದಕ್ಕೆ ನಿನಗೆ ಮಂಗಲಸೂತ್ರ ಬಿಗಿಯುವಾಗ ಗೊತ್ತಿರಲಿಲ್ವ? ನಿನಗೆ ಯಾರು ಅಂತ ಗೊತ್ತಿಲ್ಲದೆ ಈ ರೀತಿಯಾಗಿ ನಾನು ಮಾಡ್ತಾ ಇರೋದು. ಮಂಗಲಸೂತ್ರ ಬಿಗಿದ ಮೇಲೆ ಅವ ಏನು ಮಾಡಿದ್ದಾನೆ ಅಂತ ಯಾರು ಎಂತ ಕೇಳಿದ್ರೆ ನಿನಗೆ ಅದು ಗೊತ್ತಿಲ್ಲ. ನಿನಗೆ ಅದನ್ನು ಪ್ರಶ್ನಿಸುವಂತಹ ಅಧಿಕಾರ ನಿನಗಿಲ್ಲ. ಹಾಗಿದ್ರೆ ಇದನ್ನು ನೀನು ಇಡುವಂತಹ ಅಧಿಕಾರ ನಿನಗೂ ಇಲ್ಲ. ಏನು ಪುರುಷರು ಅಂತ ಹೇಳಿದ್ರೆ ನಿನ್ನ ಕಾಲಕ ಅಧಿಕಾರವನ್ನು ನಾವು ಸ್ವೀಕಾರ ಮಾಡಿಕೊಂಡ ಮೇಲೆ ಏನಾದ್ರೂ ತಪ್ಪುಗಳು ನಡೆದಿದ್ದೆ ಹಿರಿಯರನ್ನು ಕರೆದು ಸಮಾಲೋಚನೆ ಮಾಡಿ ಇದು ನ್ಯಾಯವೋ ಅನ್ಯಾಯವೋ ಎನ್ನುವುದನ್ನು ತೀರ್ಮಾನ ಮಾಡಿಕೊಂಡು ಆಮೇಲೆ ನಾವು ನಮ್ಮ ದೇಶಕ್ಕೆ ಹೇಳಬೇಕು. ಅದಲ್ಲದೆ ಏಕಾಏಕಿಯಾಗಿ ಎಲ್ಲಾ ದೇಶಗಳ ಅರಸು ಮಕ್ಕಳನ್ನು ಕರೆಸಿ ಇಲ್ಲಿ ಏನವರ ಮಾನ ತೆಗೆಯುವಂತ ಯೋಚನೆ ಏನಿಲ್ಲ. ಸಾಮಾನ್ಯ ಪ್ರಜೆಗೆ ಅನ್ಯಾಯವಾಗುತ್ತಾ ಇದ್ರೆ ಮಹಾರಾಜನ ಬಳಿಗೆ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುವುದು ನ್ಯಾಯ. ಇದು ಮಹಾರಾಣಿ ನಾನು, ನನಗೆ ಈ ರೀತಿ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಮಹಾರಾಣಿಯಾದಂತ ನೀನು ಮೋಸ ಹೋದದ್ದಕ್ಕೆ ಉಳಿದವರನ್ನು ಯಾಕೆ ನೀನು ಬಲಿಮಿಷು ಮಾಡ್ತೀವಿ? ಯಾರು ಏನೋ ತಿಳಿಯಬೇಕೆಂತಹ ಕುತೂಹಲ ಉಂಟು. ಏನು ಕುತೂಹಲ? ಇಂತಹ ದುಷ್ಕೃತ್ಯ ಮಾಡಿದವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುವುದಕ್ಕೆ ನಿನಗೆ ಪ್ರಪಂಚದಲ್ಲಿರುವಂತಹ ಪುರುಷರು ಯಾರು ಎನ್ನುವುದನ್ನು ನೋಡುವಂತ ಚಟ ಇತ್ತು ನಿನಗೆ. ಚಟ ಅಲ್ಲ. ನಿನ್ನ ಕರೆಯನ್ನು ಕೇಳಿ ಒಂದು ಸ್ತ್ರೀ ಕರೆಯುವಾಗ ಬರದೇ ಇರುವವರು ಯಾರು ಹೇಳಂತೆ? ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆದ್ರೂ ಕರ್ತವಳು ಯಾರು ಅಂತ ನೋಡುವುದಕ್ಕೆ ಮುಟ್ಟುವುದಕ್ಕೆ ಬರ್ತಾರೆ. ನೀನು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಅವರ ಸಾಲಿಗೆ ನೀನು ಸೇರಿದ್ದಿಂತ ಅರ್ಥ ಇಲ್ಲ. ನಾನು ಸೇರಿದ್ದಲ್ಲ. ನೀವು ಆ ದಾರಿಗೆ ಹೋಗುವುದು ಬೇಡ. ನೀವು ಕಾಲ ಹಾಕಿದ್ರೆ ಕೈ ಹಾಕಿದ್ರೆ ಕೆಟ್ಟು ಹೋಗುತ್ತೀರಿ. ಇದನ್ನು ಹೇಳುವುದಕ್ಕೆ ಎಚ್ಚರ ಕೊಡುವುದಕ್ಕೆ ಬಂದದ್ದು ನಾನು. ಈಗ ಬಂದವನೇನು ಮಾಡ್ತೀನಿ? ಇದು ತಪ್ಪು. ಯಾವುದು? ಇದು ಮಾಡಬೇಡ. ಇದನ್ನು ಬಿಟ್ಟು ಬಿಡು. ತಡೆಯುವುದಕ್ಕೆ ಜನ ನೀನಾ? ನಾನೇ. ಕೇಳೋದಕ್ಕೆ ನೀನಾ? ನಾನೇ. ನನ್ನ ರಾಜ್ಯ, ನಾನು ಆಡಿದ್ದೆ ಮಾತು. ನೀನು ಆಡಿದ್ದೆ ಮಾತು. ಹಾಗಿದ್ರೆ ನಾನು ಕೂಡ ಹಾಗೆ. ನಾನು ಹೇಳಿದ್ದೇ ವಾಕ್ಯ, ನಾನು ಹೇಳಿದ್ದೇ ಮಾತು. ನನ್ನಲ್ಲಿಗೆ ಬಂದಿದ್ದೀಯಲ್ವಾ? ನಿನಗೆ ಎರಡು ಪೆಟ್ಟು ಪೆಟ್ಟು ಕೊಡುವವರು ಯಾರು? ಹೌದಾ? ತಲೆ ಹೊಡಿತೇನೆ. ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುವ ಜಾತಿಯವ. ವರ್ತಮಾನ ಗೊತ್ತಾಗಿ ಬರುವಾಗ ತಡ ಆಯ್ತು. ಆದ್ರೆ ಇನ್ನೂ ಸ್ವಲ್ಪ ತಡ ಆಗಬೇಕಿತ್ತು. ಪ್ರಾಣ ಪಕ್ಷಿ ಹಾರಿ ಹೋಗ್ತಾರೆ. ಅವ ಹೇಗಿದ್ದವ ಗೊತ್ತ? ಹೇಗಿದ್ದ? ಯಾರಾದ್ರೂ ಹೇಳಿದ್ರೆ ಅವರನ್ನು ಮುಖ ನೋಡುವಾಗ ಪ್ರಾಮಾಣಿಕ ಅಂತ ಅನ್ನಿಸಿದ್ರೆ ಅವರ ಪರವಾಗಿ ಎಷ್ಟು ಮುಂದಕ್ಕೆ ಬೇಕಾದ್ರೂ ಹೋಗ್ತಾರೆ. ಸ್ವಂತ ಆಲೋಚನೆ ಮಾಡುವಂತಹ ಶಕ್ತಿ ಇದ್ರು, ಬುದ್ಧಿ ಇದ್ರು. ಸ್ವಂತ ಆಲೋಚನೆ ಇದ್ರು ಅದನ್ನು ತುಂಬಾ ವಿನಿಯೋಗಿಸಿದ್ರು ಅಪಾಯ. ಕೆಲವೊಮ್ಮೆ ಸಹವಾಸ ದೋಷ ಹೀಗಾಗುತ್ತದೆ. ಅಷ್ಟು ಗೊತ್ತಾದ ಮೇಲೆ ಮತ್ತೆ ಅವರ ಮೇಲೆ ಏರಿ ಹೋಗುದು ಯಾಕೆ? ಅವನ ಮದುವೆಯಲ್ಲಿ ದೋಷ ಇಲ್ಲ. ಅವರಿಗೆ ವಿಧಿ ನಿಯತಿ ಹೇಗುಂಟು ಅಂತ ಇವನನ್ನೇ ವರನಾಗಿ ಹೊಂದುವಂತಹ ಹೆಣ್ಣು ರೇವತಿ. ಅವಳಿಗೆ ಯಾರು ವರ ಅಂತ ಕೇಳಲಿಕ್ಕೆ ಬ್ರಹ್ಮಲೋಕಕ್ಕೆ ಹೋದ ಅವಳ ಅಪ್ಪ ಎಷ್ಟೋ ಚತುರಿಗೆ ಕಳೆದ ಮೇಲೆ ಇವನೇ ವರ ಅಂತ ನಿರ್ಣಯಿಸಿ ಕಳುಹಿಕೊಟ್ಟ. ಆದ್ದರಿಂದ ವಿಧಿ ಪ್ರಕಾರ ಮದುವೆಯಾದ ಅವನು ಹೆಣ್ಣಿಗೆ ತಪ್ಪಿ ನಡೆಯುವವನಲ್ಲವ. ಆ ಆಯುಧ ಅವನಿಗೆ ಕೊಟ್ಟು ಅವನನ್ನು ಕಳಿಸ್ತೇನೆ. ಈಗ ಇನ್ನು ಗದ್ದಲ ಬಿಸಿಲಿಕ್ಕಿಲ್ಲ, ನಾನು ನೋಡಿಕೊಳ್ತೇನೆ. ಕಂಡಿದ್ದಲ್ಲ ಸರಿ ಆಗುವಲ್ಲಿ ತನಕ ನಾನು ಇರ್ತೇನೆ. ಸರಿ ಆಗುವಲ್ಲಿ ತನಗಿರ್ತೇನೆ. ಹೇಗೆ ಸರಿ ಆಯ್ತು ಅಂತ ಮತ್ತೆ ಬಂದು ಹೇಳ್ತೇನೆ. ಅದನ್ನು ಪಡೆದು ಹೋಗ್ಬೇಕು. ನೀನು ಹೋಗು, ನೀನು ಹೋಗು. ಈಗ ಯಾದವರ ಪ್ರಾತಿನಿಧ್ಯ ಅಲ್ವಾ? ಇನ್ನು ಮುಂದೆ ನನ್ನದು. ನೀನು ಹೋಗು.
ಅಲ್ಲ ಹಾಗಾದ್ರೆ ಅಣ್ಣ ಅಣ್ಣ ಅದನ್ನ ಅವಳ ಕೈ ಕೊಟ್ಟು ಇಲ್ಲ 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 ಹಾಗಾದ್ರೆ ಹೋಗು ಹೋಗು ಮಾತನಾಡ್ಲಿಕ್ಕೆ ಅವ ಇರುವಾಗ ನೀನೆಂತ ಹೇಳು? ಮೊಸಳೆ ನೀರಿನಲ್ಲಿ ಬಲ, ಆನೆ ನೆಲದಲ್ಲಿ ಬಲ, ನಮಗೆ ನೀರಿನ ಮಧ್ಯದಲ್ಲಿ ಮನೆ. ಹೋಗು 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 ಈಗ ಯಾರಿದ್ದಾರೆ ಆ ಭಾಷೆ ಇಲ್ಲ ಇವನಿಗೂ ಬುದ್ಧಿ ಕಲಿಸಬೇಕು, ಬುದ್ಧಿ ಕಲಿಸಬೇಕು. ಇಲ್ಲಿಂದ ಕೃಷ್ಣನ ಮಾತನ್ನು ಕೇಳಿ ಹೋದ್ರಿ ಎಂಬುದಾಗಿ ತಿಳಿದು ನಾನು ಸುಮ್ಮನೆ ನಾನು ಸುಮ್ಮನೆ ಇರುವುದಿಲ್ಲ. ನಿಮಗೆ ಪ್ರತೀಕಾರ ಮಾಡದೆ ಬಿಡ್ಲಿಕ್ಕಿಲ್ಲ. ನಮ್ಮ ಮೇಲೆ ನಮಗೆ ಅನುಮಾನವಿಲ್ಲ. ನಮ್ಮ ಮೇಲೆ ನಮಗೆ ಸ್ವಾಭಿಮಾನವಿದೆ. ಮಾತ್ರವಲ್ಲ, ಆತ್ಮವಿಶ್ವಾಸ ನನ್ನದಾಗಿಸಿಕೊಂಡಿದ್ದೇನೆ. ಯಾವ ಭಯವೂ ಬೇಡ. ಕುದಿತಿರುವಂತಹ ಎಣ್ಣೆಗೆ ಕೈಯನ್ನು ಹಾಕುತ್ತೇನೆ. ಇದರ ಅರ್ಥ ಏನು? ಅವ ನಿರಪರಾಧಿ. ಇನ್ನು ನನಗೆ ಇಲ್ಲಿ ಕೆಲಸ ಉಂಟಾ? ಅಲ್ಲಿ ಕಾಣ್ತಾ ಇರುವುದು ಒಂದು ಮಾಯಾರ ಮನೆ. ನೀ ಅದರ ಒಳಗೆ ಹೋಗ್ತಾ ಅದರ ಆಚೆ ಬಂದಿಯಾಗಿರುವುದು ಇದು. ಇಲ್ಲಿ ನಾನು ಭೀಮಲ್ಲಿದ್ದಾನೆ. ಅವನ ತಲೆ ಕಡೆ ಇದ್ದೇನೆ. ಈಗ ಅಡಿಬೇಕು ಅಂತಾದ್ರೆ ಇಂಥ ಬಂಧನದಿಂದ ಬಿಡುಗಡೆ ಆಗಬೇಡುವ. ಈ ಬಂಧನ ಬಿಡುಗಡೆ ಆಗಬೇಕಲ್ಲ. ಬಂಧನ ಬಿಡುಗಡೆ ಬಿಡಿಸು. ಆಕ್ರೋಶ ಬಿಟ್ಟು ಸತ್ಯ ಸಂಗತಿಯನ್ನು ನಾನು ಹೇಳ್ತೇನೆ. ಅದನ್ನು ಕೇಳಿ ಮದುವೆಯಾಗುವ ಮಾನಿನಿಯಾದೆ ಅಂತ ಎಲ್ಲ ಮಂಗಳವಾಗುತ್ತದೆ. ಆಕ್ರೋಶ ಬಿಡಬೇಕು. ಯಾರು ಹೇಳುದು? ನಾನೇ ನೀನೇ ಹೇಳು. ನಿನ್ನ ಮಾತನ್ನು ನಿಜವಾಗಿ ನೀನು ನಾನು ಸತ್ಯ ಇರುತ್ತ ಗೊತ್ತಾಗಬೇಡ ನಿನಗೆ. ಅದಕ್ಕೆ ನೀನೀಗ ಕುದಿವೆಣ್ಣೆಯ ಕೊಪ್ಪರಿಗೆ ಕೈ ಇಕ್ಕಿ ಸುಟ್ಟವರಲ್ಲ, ಮಾಂಗಲ್ಯ ಸೂತ್ರವನ್ನು ಬಿಗಿದವರು ಅಂತ ನಿರ್ಣಯ ಮಾಡಿ. ಹೌದು, ನಿಜ ಹೇಳ್ತೇನೆ. ಭೀಮ ಅಪರಾಧ ಮಾಡ್ಲಿಲ್ಲ. ಸಾಕು ಮಾಡಿ ಚೆನ್ನಾಗಿ ನಯವಾಗಿ ಮಾತನಾಡ್ತಿ. ಹಾಲು ಬೆಣ್ಣೆ ಮೊಸರಿನಂತಹ ನಾಲಿಗೆ ಅಲ್ವಾ? ಹಗಲನ್ನು ರಾತ್ರಿ ಮಾಡ್ತಿ, ರಾತ್ರಿಯನ್ನು ಹಗಲು ಮಾಡ್ತೀನಿ. ಹೀಗಿರುವಾಗ ನಿನ್ನ ಮಾತನ್ನು ನಾನು ನಂಬಬೇಕಾ?
ನನ್ನ ಮಾತನ್ನು ನಂಬದ ನಿರ್ವಾಹ ಇಲ್ಲ. ಯಾವುದನ್ನು ಹೇಗೆ ಬೇಕಾದ್ರೂ ಮಾಡ್ತೇನೆ ಅಂತ ನೀನು ಒಪ್ಪಿದ್ದ ಹೌದಾ? ಈಗ ಭೀಮಸೇನ ಕೈ ಇಕ್ಕಿದಾಗ ಅವನಿಗೆ ಉರಿಯದ್ದರು ಕೂಡ ಕೊರಳಿಗೆ ಮಂಗಲ ಸೂತ್ರವನ್ನು ಬಿಗಿದವು ಅವರ ಅನುಜನಾದಂತಹ ಪಾರ್ಥ. ಭೀಮನನ್ನು ಉಳಿಸುವುದಕ್ಕೆ ಬೇಕಾಗಿ ಈ ತೆರನಾಗಿ ನೀನು ಮಾತನಾಡ್ತಾ ಇದ್ದೆ. ನಿನ್ನ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ, ನಂಬುವುದಿಲ್ಲ ನಾನು. ಅಲ್ಲ, ನಿಜವಾಗಿ ನಾನು ಹೇಳ್ತೇನೆ, ನಾನೀಗ ನಂಬದೇ ಇದ್ದೇನೆ. ನೀನೊಂದು ಅಸತ್ಯವಾದಂತಹ ಭವನದೊಳಗೆ ಹೋಗಿ ಆ ಅಸತ್ಯದಲ್ಲಿ ನೀರು ಬದ್ದಳಾಗಿ ಮುಗಿಮುಗಿಲಲ್ಲಿ ತಾಯಿ ಸತ್ಯ ದರ್ಶನ ಮಾಡಿಸುವುದಕ್ಕಾಗಿ ಸತ್ಯ ನಿರೂಪವನ್ನು ಮಾಡಿದ ಮೇಲೆ ಈಗ ನಿನಗೆ ಹೇಳ್ತಾ ಇರುವುದು ಅವ ಅಲ್ಲ ಅಪರಾಧಿ. ನಿಜವಾಗಿ ನಿನಗೆ ಮಂಗಲಸೂತ್ರ ಬಿಗಿದವ ನಾನು ಅಂತ ನಾ ಹೇಳಿದ ಮೇಲೆ ಅದನ್ನು ಒಪ್ಪಿದ್ರೆ ಅಲ್ವ ನಿನಗೆ ಕ್ಷೇಮ? ನಾನು ಒಪ್ಪುವುದಿಲ್ಲ ಅಂತ ಹೇಳುವುದು. ನಿನ್ನ ಮಾತನ್ನು ಯಾವ ಕಾಲಕ್ಕೂ ಒಪ್ಪುವುದೇ ಇಲ್ಲ ನಾನು. ಅಲ್ಲ, ಈಗ ಒಪ್ಪದೇ ಇದ್ದರೆ ನಿನಗಾಗುವುದಿಲ್ಲ. ನಿನಗೆ ಒಪ್ಪಬೇಕು ಅಂತಾದ್ರೆ ನಿಜವನ್ನು ಯಾರು ಹೇಳುದು? ನೋಡೋಣ ಬರ್ಲಿ. ಯಾರು ಹೇಳಬೇಕು? ಅವರ ಹೆಂಡತಿಯರಿದ್ದಾರೆ, ಅವರು ಅವರ ಹೆಂಡತಿಯರೇ ಬಂದು ಹೇಳಿದ್ರೆ ಒಪ್ಪುತ್ತಿ ಅಂತಾರೆ. ಅವರ ಜೊತೆಯಲ್ಲಿ ಸಬತಿಯಾಗಿ ನಿನ್ನನ್ನು ಸ್ವೀಕರಿಸುವುದಕ್ಕೆ ಅವರು ಪರ್ಯಾಪ್ತರಿದ್ದಾರೆ ಅಂತ ಅವರು ಹೇಳಿದ್ರೆ ನೀವು ಒಪ್ಪುತ್ತಿ ಅಂತ ಆದ್ರೆ ಯಾರಲ್ಲಿ ದ್ರೌಪದಿ ದೇವಿಯನ್ನು ಬರ್ಲಿಕ್ಕೆ ಹೇಳಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಕೇಳೋಣ, ದ್ರೌಪದಿ ಆಡಿದಂತಹ ಮಾತು ನಾನು ಆಲಿಸಿದೆ. ಅವಳ ಗಂಡ ಎನ್ನುವ ಹಾಗೆ ಹೇಳ್ತಾ ಇದ್ದಾಳೆ. ಅವಳ ಮಾತಿನ ಮೇಲೆ ನಂಬಿಕೆ ಎನ್ನುವುದು ಬರುವುದಿಲ್ಲ. ಅವಳು ಪಾಲ್ತಾಳೆ. ಬೇರೆ ಯಾರಿದ್ದಾರೆ ಕಳಿಸ್ಕೊಡು. ಈಗ ಸುಭದ್ರೆ 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 ಇಂದು ಸುಭದ್ರೆಯು ಐದಂದು ರಾಣಿಸುವ ಸಭೆಗೆ ನರನ ಸತಿ ನಾನೆಂದರು. ಸುಭದ್ರೆ ಆಡಿದಂತಹ ಮಾತನ್ನು ನಾನು ಆಲಿಸಿದವಳು. ಸುಭದ್ರಾ ಕಲ್ಯಾಣ ಪ್ರಸಂಗ ಗೊತ್ತುಂಟು. ಅವಳ ಗಂಡನ ಮಾನ ಮರ್ಯಾದೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಕೀರ್ತನಾಗಿ ಆಡುತ್ತಾ ಇದ್ದಾಳೆ. ಸುಭದ್ರೆಯ ಮಾತಿಗೆ ಮನೆಯ ಮುಗಿಸಿದ ಹರೆಯ ನಾನೆರಡು ಮುರಿದೀಗ ಕರ್ತ ನೀನಾಗಿರಲು ಲೋಕಕ್ಕೆ ಪಾತನನು ಮನವರಿದನು. ಮೃತ್ಯುಗರ ಪರಮೇಶ್ವರಿಯರು ಬಂದೆನ್ನುಳ್ ಉಸುರಿದರೆ ಅರ್ತಿಯಲಿ ನಾನು ಸರಿ, ಯಾರ ಮಾತಿನ ಮೇಲೂ ನಂಬಿಕೆ ಬರುತ್ತಾ ಇಲ್ಲ. ನೀನು ಆಡಿದ ಮಾತಿನ ಮೇಲೆ ಭರವಸೆ ಬರಬೇಕು ಅಂತಿದ್ರೆ ನನ್ನ ಮಾತನ್ನು ನಂಬದೆ ನಿನಗೆ ನಿರ್ವಾಹ ಇಲ್ಲ. ನಾನು ಒಪ್ಪಿಸಿದಂತಹ ಸಾಕ್ಷ್ಯಗಳನ್ನು ಅವರ ಬದುಕಿನ ಅನುಭವವನ್ನು ನೀ ನಿರಾಕರಿಸಿದೆ ಅಂತಾದ್ರೆ ನಿನಗೆ ಸತ್ಯ ಸಾಕ್ಷಾತ್ಕಾರ ಆಗುವುದಕ್ಕೆ ಯಾರ ಮುಖದಿಂದ ಸತ್ಯ ಕೇಳಬೇಕು ಅಂತ ಹೇಳು. ಈ ಹಿಂದೆ ಆದಿಮಾಯಾದೇವಿ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ 3 ಮೂರ್ತಿಗಳನ್ನು ನೇಮಿಸಿದ್ದಾಳೆ. ಅದರಲ್ಲಿ ನೀನು ಶ್ರೀಹರಿ ಹೌದು ಅಂತಾದ್ರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆ ಪರಶಿವ ಬ್ರಹ್ಮದೇವ ಬರಲೇಬೇಕು ತಾನೆ. ಅವರಾಡಿದಂತಹ ಮಾತನ್ನು ನಾನು ಯಾವ ಕಾಲಕ್ಕೂ ನಂಬುವವಳು. ಶಿವ ಸಂಕಲ್ಪದಿಂದ ಹುಟ್ಟಿಕೊಂಡವಳು ನಾನು. ಅವರನ್ನು ಕರೆಸಿ ನೋಡೋಣ. ವಿಧಾತ ಹಾಗೂ ಹರ ನನ್ನನ್ನು ಲೋಕಹರಿ ಅಂತ ಪೂಜಿಸಿದ್ರು, ನನ್ನನ್ನು ಕಪಟಿಗ ಅಂತ ನೀನು ಅಪನಂಬಿಕೆಯಿಂದ ಕಾಡ್ತಾ ಇದ್ದೆ. ಹರಿಯೇ ಹೌದಾದ್ರೆ ಕರೆದಾಗ ವಿಧಿಯೂ ಬರಬೇಕು, ಹರನು ಕಾಣಿಸಿಕೊಳ್ಳಬೇಕು ತಾನೆ. ವಿಧಿಯನ್ನು ಹರನನ್ನು ಜೊತೆಯಾಗಿ ಸ್ಮರಿಸ್ತಾ ಇದ್ದೆ. ಚಿತ್ತೈಸಬೇಕು ಚಿತ್ತೈಸಬೇಕು ಚಿತ್ತೈಸಬೇಕು. ನೀವು ಈರುವರೆಗೆ ಬಂದು ಅವಳ ಬದುಕಿನ ಭವಿಷ್ಯ ಹೇಗೆ ಅಂತ ನಿರೂಪಿಸಬೇಕು ಎಂಬುದು ಈ ಹೆಣ್ಣು ಮಗಳ ಪಾರ್ವತೀ ದೇವಿಯ ಸಂಕಲ್ಪದಿಂದ ಉದಿಸಿದಂತಹ ಶಿವಪ್ರಭೆಯ ಸಂಕಲ್ಪ. ನಿಜವಾಗಿ ಅವಳಿಗೆ ಪತಿಯಾಗುವವರು ಯಾರು, ಇದರ ಏನು ಸತ್ಯ, ಇದನ್ನು ರಕ್ಷಣೆಗಾಗಿ ಕನ್ನ ಭೂಮಿಗೆ ಜನಿಸಿ ನಿರ್ಮಲಾನಂದ ಕಿತ್ತನೆ ವಿಷ್ಣುವು ವಿಧಾತ ನಿನಗೆ ಪರಿಮಣಿ ಕಟ್ಟಿದವ ಯಾರು ಸತ್ಯ ಸತ್ಯ ಬೇಡ, ಸತ್ಯ ಬೇಡ, ಇತಿಹಾಸವೂ ಬೇಡ. ಆಗ್ತಲೇ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಬಿಗಿದವ ಮಧ್ಯಮ ಪಾಂಡವಿಯಾದ ಪಾರ್ಥ. ಹೌದು. ಆದರೆ ಇದು ಏನು ನನ್ನ ಸಂಕಲ್ಪ, ವಿಧಿ ಲಿಖಿತ. ವಿಧಿ ಲಿಖಿತದಂತೆ ಅವನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಹೀಗೆ ಆಗಬೇಕು ಅಂತ ಬರೆದವರು ನೀವೇ. ಅದನ್ನು ಒಪ್ಪಿದ್ರೆ ಲಯ ತಪ್ಪುತ್ತದೆ ಅಂತ ಸಂದೇಹ ಬೇಡ. ಲಯಾಧಿಕಾರಿಯು ಬಂದಿದ್ದಾನೆ. ಪರಶಿವನೇ,
ಬ್ರಹ್ಮದೇವರು ಆಡಿದಂತಹ ಮಾತನ್ನು ನೀವು ಆಲಿಸಿದವರು. ಕಾಮಿನಿ ಮನಿ ಕೇಳೆ ಕೋರವನಿ ಮಾಡದೆ ತಾಳೆ ಭೂಮಿಗೆ ನೀಕಾಲವೇ ನುಡಿಗೆ ಕಾಮಿನಿ ಮನಿ ಕೇಳೆ ಚಿಂತಿಸುವಂತಹ ಅಗತ್ಯವಿಲ್ಲ. ನಿನ್ನ ಮನಸ್ಸಿನ ಆಸೆಯ ಪ್ರಕಾರವಾಗಿ ತ್ರಿಮೂರ್ತಿಗಳು ಬಂದು ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷರಾದವರಿದ್ದೇವೆ. ಹಾಗೆ ಇಲ್ಲಿ ನಿನ್ನ ಮುಂಭಾಗದಲ್ಲಿ ನಿಂತಿರುವವರು ಸಾಮಾನ್ಯನಲ್ಲ. ಧರ್ಮದ ರಕ್ಷಣೆಗಾಗಿ ಧರೆಯ ಭಾರವನ್ನು ಇಳಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಬಂದವನಿದ್ದಾನೆ. ಹಾಗಾಗಿ ಅವನ ಜೊತೆಯಲ್ಲಿ ಇದ್ದವರು ಪಾಂಡವರು. ಅದರಲ್ಲಿ ಮಧ್ಯಮನಾದಂತಹ ಪಾರ್ಥ ಏನು ಸಾಮರ್ಥ್ಯನಲ್ಲ, ಶ್ರೇಷ್ಠವಂತವನಾಗಿದ್ದಾನೆ. ಒಂದು ಬೆಗೆ ನನ್ನೊಂದಿಗೆ ಯುದ್ಧದ ಮುಖೇನವಾಗಿ ಗೆದ್ದು ಪಶುಪತ ಅಸ್ತ್ರವನ್ನು ತನ್ನದಾಗಿಸಿಕೊಂಡವನಿದ್ದಾನೆ. 3 ಲೋಕದ ಗಂಡ ಎಂಬಂತಹ ಬಿಡುವುದು. ಹಾಗಾಗಿ ನೀನು ಆತನನ್ನು ವರಿಸುವುದರಲ್ಲಿ ಚಿಂತೆ ಮಾಡುವುದು ಬೇಕಾದದಿಲ್ಲ. ವರಿಸು. 3 ಲೋಕದ ಗಂಡ ನನ್ನ ಗಂಡ. ಹೌದು. ಅಂತ 3 ಲೋಕಕ್ಕೂ ಅಧಿಪತಿಗಳಾದಂತಹ ವಿಧಾತನು ಹರನು ಆಡಿದ ಮೇಲೆ ಸಮ್ಮತ ಆಗ್ತಾರೆ. ಅವರನ್ನು ನಾವು ಕಳುಹಿಕೊಡಬೇಕು. ಮಾಯಾವರ್ತುಲದಿಂದ ಮಾಯಾಭವನದಿಂದ ಇದು ಮೋಹನ ಅಂಗಿಯಾದ ನಿನ್ನನ್ನು ಅವರ ಅನುಗ್ರಹದಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈಗ ಸಮಾಧಾನ ಆಯ್ತು. ಆಕ್ರೋಶ ತಣಿಯಿತು. ಅದೆಲ್ಲ ಕಡಿಮೆ ಆಯಿತು. ಅಹಂಕಾರದಿಂದ ಮೆರೆಯುವ ಗಂಡುಗಳ ಎದೆಮೆಟ್ಟಿ ಮೆರೆಯಬೇಕೆಂಬ ಹಂಬಲವನ್ನು ಹೊತ್ತವು ಕೊರಳು ತಗ್ಗಿಸಿ ಸತಿಯಾಗುವುದಕ್ಕೆ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಮೈಯಿಂದಲೂ ಸನ್ನದ್ಧಳಾಗಿದ್ದ. ಏನು ತಪ್ಪು ಮಾಡಿದ ಮಾತು ತಪ್ಪು ಅಂತಲ್ಲ, ಈಗ ಅಪರಾಧಿ ಪಾರ್ಥನೆ ಭೀಮಸೇನಿಗೆ ಅಂತಹ ಶಿಕ್ಷೆ ಆಗಬೇಕು ಏನಂತ ಗೊತ್ತಾಗಬೇಕಾದ್ರೆ ಮಾಡಿಸಿದವರನ್ನು ಭರಿಸಿ ಹೇಳಿದ್ರಲ್ವ ಚಂದ ಅಲ್ವೋ? ಮಾತ್ರ ಅಲ್ಲ, ಭವಿಷ್ಯದ ಸಂಗಾತಿಯ ಒಂದು ಮುಖದರ್ಶನ ಸ್ವಚ್ಛ ಮನಸ್ಸಿನಿಂದ ನೀನಿರುವಾಗ ಆಗಬೇಕು. ಸ್ವಲ್ಪ ಬಗೆಗೆ ಮಹಾಶಯಗಳನ್ನು ಕರೀತಾರೆ. ಪಾರ್ಥ, ಓ ಪಾರ್ಥ, ಇಲ್ವ ಇಲ್ವ ಕಾಡಿನಲ್ಲಿರುವಾಗ ಏನು ಹೇಳಿದೆ? ಏನಾಗಬೇಕು ಅಂತ ಹೇಳಿದೆ? ಶಿವಪ್ರಭಾ ಈಗ ಅದನ್ನು ಕೆಳಗಿರಿಸಮ್ಮ. ಅಭ್ಯಾಸ ಎಲ್ಲ ಬದಲಿಸಿಕೊಳ್ಬೇಕಿದ್ದು. ಪುಣ್ಯಾತ್ಮ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಯಾರಾದ್ರೂ ಏನಾದ್ರು ಹೇಳಿದ್ರ? ಅದು ನನ್ನದಲ್ಲ, ನಿನಗೆ ಬಿದ್ದದ್ದಲ್ವ? ಕೆಂಪೇರಿದ ಮೂಗನ್ನು ಹೊಂದಿದ ಕಟ್ಟುವಾಗ ಇದ್ದದ ಇದು ಯಾಕೆ ಈಗ ಇಲ್ಲ ಸರ್? ಯಾಕೆ ಯಾಕೆ ಓಡುದು ಯಾಕೆ ಅಪ್ರದಕ್ಷಿಣೆ ಯಾವಾಗ ಇಲ್ಲಿ ತ್ರಿಮೂರ್ತಿಗಳು ಬಂದು ಆಗಬೇಕಾದದ್ದೇನು ಅಂತ ನಿರೂಪಿಸಿ ಆಯಿತು. ನಿನ್ನನ್ನೇ ವರನಾಗಿ ಅಂಗೀಕರಿಸುವುದಕ್ಕೆ ಅವಳು ಸಮ್ಮತಿಯನ್ನು ಸೂಚಿಸಿ ಆಯಿತು. ಅವಳಾಡುವ ದೇಶದ ದೊರೆತನವನ್ನು ಹೊಂದಿರುತ್ತಾ ಹಸ್ತಿನಾವತಿಯ ಸಂಭ್ರಾನ್ವಯದ ಪ್ರಾತಿನಿಧ್ಯವನ್ನು ಹೊಂದಿದ ಅನುಗುಣವಾದಂತಹ ನಿನ್ನನ್ನು ಬದುಕಿನಲ್ಲಿ ಜೊತೆಗಾರ ಒಪ್ಪಿದ್ದಾನೆ. ಹೌದಲ್ವೇ? ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ಈಗ ನಿನ್ನದು ಪ್ರಮಾದ, ಇದು ತಿಳಿದೇ ಮಾಡಿ, ಇಷ್ಟನ್ನು ತಿಳಿದೇ ಮಾಡಿ. ಇನ್ನು ಮುಚ್ಚು ಮರ ಇಲ್ಲ. ಹೋದದೆಲ್ಲ ಹೀಗೆ ಎಲ್ಲಾ ಕಡೆಯಲ್ಲಿ ಹೀಗಲ್ಲ. ನಿನ್ನಂತವರು ಸಿಕ್ಕಿದ್ರೆ ಸ್ವಲ್ಪ ಗೊಂದಲ ಆಗಿತ್ತು ಈ ಪ್ರಕರಣದಲ್ಲಿ. ನಮ್ಮ ರಾಜ್ಯದಲ್ಲಿ ವಿಶೇಷವಾದ ಸನ್ಮಾನ ಸಿಕ್ಕಿತ್ತು. ಗೊಂದಲ ಎಲ್ಲ ಕಳೀತಾ ಈಗ ಎಲ್ಲ ಕಳೆದ ಹಾಗೆ ಉಂಟು. ಕಳೆದಾಗುಂಟು ಅಂದ್ರೆ ಇನ್ನೂ ಏನು ಲೇಷ ಉಳಿದಿದೆ ಅಂತ ಅಲ್ಲ, ಅವಳಿಗೆ ಅವಳು ಸರಿಯಾಗಿದ್ದಾಳೆ ಅಂತ ಆದ್ರೆ ಅವಳಿಗೆ ನೀನೇ ಜೊತೆಯಾಗಬೇಕೆಂಬುದು ಅದು ವಿಧಿ ಸಂಕಲ್ಪ. ಯಾಕೆ ಅಂದ್ರೆ ಶಿವಶಕ್ತಿಯ ಹಿಂದಿನಿಂದ ಆವಿರ್ಭವಿಸಿದಂತಹ ವಿಶಿಷ್ಟವಾದ ಸ್ತ್ರೀರತ್ನ ಅಲ್ವೋ? ನಿನಗೆ ಪಾಶುಪತವನ್ನು ಕೊಡುವ ಪೂರ್ವದಲ್ಲಿ ಕಾದಾಟ ನಡೆಸಿದಂತಹ ಪಶುಪತಿ ಕೊಡುವ ಮೊದಲೊಂದು ಮಾತಾಡಿದ್ದಾನೆ. ಮತ್ ಸಮ ಮತ್ ವಿಶಿಷ್ಟ, ನನಗೆ ಸಮನಾದವನು, ನನಗಿಂತ ವಿಶಿಷ್ಟನಾದವನು ಶಿವಶಕ್ತಿ ಇಲ್ಲಿ
ಶಕ್ತಿ ರೂಪಿಣಿಯ ಅನುಗ್ರಹ ಜೊತೆಯಾಗಬೇಕಾದ್ರೆ ನೀವೇ ಇದನ್ನು ಮೊದಲೇ ಹೇಳ್ತಿದ್ರೆ ಒಳ್ಳೇದಾಗ್ತಿತ್ತು. ಮೊದಲೇ ಹೇಳಿದ್ರೆ ನಿನಗೆ ಅರಿಯಬೇಕಾದ್ದೆಲ್ಲ ಅರಿವಿಗೆ ಬರ್ತಿರ್ಲಿಲ್ಲ. ನೀನು ಅರಿಯಬೇಕಾದ ಇದು ಮಾತ್ರ ಅಲ್ಲ, ಶಿವಶಕ್ತಿ ಸ್ವರೂಪಿಣಿಯಾದ ಶಿವಪ್ರಭೆ ನಿನಗೆ ಸತಿಯಾದಳೆಂಬಲ್ಲಿ ನೀವು ತಿಳಿಯಬೇಕಾದ್ದು ಮುಗಿಯಲಿಲ್ಲ. ನಾನು ಬರುವಾಗ ನಿಮ್ಮಲ್ಲಿ ಒಂದು ಕೋಲಾಹಲ ನಡೀತಾ ಇತ್ತಲ್ಲ, ಕುರುಕ್ಷೇತ್ರದ ಯುದ್ಧವನ್ನು ಗೆದ್ದವರು ಯಾರು ಅಂತ ಈಗ ಹೇಳು. ಬಯಸಿದ ಒಂದು ಹೆಣ್ಣನ್ನು ಪಡೆಯುವುದಕ್ಕೆ, ರಾಜ್ಯ ಅಲ್ಲ, ಒಂದು ಹೆಣ್ಣನ್ನು ಪಡೆಯುವುದಕ್ಕೆ ನೀ ಪರಿಪೂರ್ಣವಾಗಿ ಅವಲಂಬಿಸಿದ್ಯಾರನ್ನು? ಈಗ ಹೇಳು, ಕುರುಕ್ಷೇತ್ರದ ಯುದ್ಧ ಗೆದ್ದದ್ಯಾರು? ಧರ್ಮರಾಯ ಹೇಳಿದ್ದೇನು? ನೀನು ಗೆದ್ದದ್ದು, ನೀನು ವಿರೋಧಿಸಿದ್ದೆ. ಈಗ ಯಾರು ಸರಿ ಅಂತ ಹೇಳ್ತಿ? ಅವ ಹೇಳಿದ್ದೆ ಸರಿ. ಅಣ್ಣ ಯಾವಾಗಲೂ ಅಣ್ಣನೇ, ತಮ್ಮ ಯಾವಾಗಲೂ ತಮ್ಮನೇ. ನಿನಗೆ ಮಾನ ಸಮ್ಮಾನ ಇದ್ರು, ನಿನಗೆ ಕುರುಕ್ಷೇತ್ರದಲ್ಲಿ ಗೆದ್ದವ, ಕರ್ಣಾರ್ಜುನ ಕಾಳಗದಲ್ಲಿ ಹೋರಾಡಿದವ, ದ್ರೋಣಾದಿಗಳನ್ನು ಮನಿಸಿದವ ಅಂತ ಇದ್ದೀರಿ. ಅಣ್ಣ ಅಣ್ಣನೇ, ತಮ್ಮ ತಮ್ಮ. ಇನ್ನು ಯಾರು ಹೇಳಿದ್ದು ಸರಿಯೋ ತಪ್ಪ ಎನ್ನುವುದಕ್ಕಿಂತ ಇನ್ನೊಂದು ಮರ್ಮ ಉಂಟು. ನೀನು ಕೊರಳಿಗೆ ಕಟ್ಟಿ ಭೀಮನ ಕೈ ಸುತ್ತ ಇದೇನು ಅಂತ ಗೊತ್ತಾಯ್ತು. ಇದೊಂದು ಯಥಾರ್ಥಕ್ಕೂ ಗೊತ್ತಾಗದೇ ಇರುವ ವಿಷಯ. ನನಗೆಂತಲ್ಲ, ಕೆಲವರಿಗೆ ಗೊಂದಲ ಉಂಟು. ಕಟ್ಟಿದ್ದು ನಾನು, ಕಟ್ಟಿಸಿದ್ದು ನೀನು, ಸುಟ್ಟದ್ದು ಅವನ ಕೈ. ಅಗ್ನಿ ಸಂಭವೆಯಾದಂತಹ ದ್ರೌಪದಿ ದೇವಿ ಯಜ್ಞಕುಂಡದಿಂದ ಎದ್ದು ಬಂದು ಷೋಡಶಿಯಾಗಿ ನಳನಳಿಸಿದ ವೇಳೆಯಲ್ಲಿ ಮತ್ಸ್ಯಲಾಂಛನ ಭೇದಿಸಿದವರಿಗೆ ಕನ್ಯೆ ಅಂತ ದೃಪದ ಮಹಾರಾಜ ಘೋಷಿಸಿದ. ಬ್ರಾಹ್ಮಣ ರೂಪದಲ್ಲಿ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದ ನಿಮಗೆ ಕ್ಷತ್ರಿಯರೆಲ್ಲ ಅಸಮರ್ಥರಾದಾಗ ಆಹ್ವಾನ ಬಂತು ದುಷ್ಟದ್ಯುಮ್ನನಿಂದ. ಮತ್ಸ್ಯಲಾಂಛನ ಭೇದನ ಮಾಡಿದ್ಯಾರು? ಕೊರಳಿಗೆ ಮಂಗಳಸೂತ್ರ ಬಿಗಿದದ್ದು 5 ಜನವು ಪ್ರತ್ಯೇಕವಾಗಿ ಒಬ್ಬ ಧರ್ಮರಾಯ ಮೊದಲು ಬಿದ್ದದ್ದು. ಹೌದು. ಮತ್ತೆ ಭೀಮಸೇನ, ಮತ್ತೆ ನೀನು ಒಬ್ಬ ಲಕ್ಷ ಭೇದಿಸಿದ್ರೆ 5 ಉಣ್ಣುತ್ತಾರೆ ಅಂತ ಅಲ್ಲಿ ಗೊತ್ತಾಗಿದೆ. ಹೌದು. ಮತ್ತೆ ನೀನು ಕೊರಳಿಗೆ ಕಟ್ಟಿದ್ರೆ ಅವನ ಕೈ ಸುಡದೆ ಹೋದಿತ್ತು. ಆ ಲೆಕ್ಕದಲ್ಲಿ ಮತ್ತೆ 3 ಬಾರದೆ ಇದ್ದದ್ದೇ ಒಳ್ಳೆಯದಾಗಿ. ಗೊತ್ತಾಗಲಿಕ್ಕೆ ಒಬ್ಬನದ್ದು ಸುಟ್ಟರೆ ಸಾಕು ಅಂತ ಹಾಗಾದ್ರೆ ಯೋಚನೆ ಮಾಡಿ. ಪಾಂಡವ ಶಕ್ತಿ ಸಂಘಟಿತವಾಗಿರುವುದು, ಪ್ರಾಪ್ತಿಯು ಸಂಘಟಿತವಾಗಿ. ಹಾಗೆ ಅಂತ ಶಿವಪ್ರಭೆ ಪಂಚವಲ್ಲಭೆ ಆಗ್ತಾಳೆ ಅಂತ ಆಡಿದ್ದಲ್ಲ, ಅವಳು ನಿನಗಾಗಿಯೇ ದೈವದಿಂದ ನಿಲ್ತಳಾದ. ಆದರೆ ಆ ಮಟ್ಟಿನಲ್ಲಿ ನಾನು ಗೆದ್ದೆ ನೋಡು. ಪಾಂಡವರು ಸಾಧಿಸಿದ್ದೆಲ್ಲ ಸಂಘಟನೆಯಿಂದ 5 ಬೆರಳು ಒಟ್ಟು ಸೇರಿದರೆ ಮುಷ್ಟಿಯಾಗುತ್ತದೆ. ಬಿಡಿ ಬಿಡಿಯಾಗಿ ನಾನು ದೊಡ್ಡದು ಅಂದ್ರೆ ತನ್ನ ಕೈಗೆ ಬಲ ಇಲ್ಲ ಅಂತ ಆಗ್ತದೆ. ಚಂದ್ರಾನ್ವಯದ ಕೈಯಂತಿರುವ ಪಂಚಪಾಂಡವರು ತಾವು ದೊಡ್ಡದು ಅಂತ ಮೆರೆಯುವುದಕ್ಕೆ ಹೊರಟ್ರೆ ಕೈಗೆ ಗತಿ ಇಲ್ಲ ಅಂತ ಆಗ್ತದೆ. ಅದು ಒಟ್ಟಾಗಿ ಮುಷ್ಟಿಯಾಗಿದ್ರೆ ಲೋಕದಲ್ಲಿ ದೌಷ್ಟ್ಯವನ್ನು ಬಿದ್ದುವುದಕ್ಕೆ ದಿಪ್ಪ ಅಂತ ಆಗುತ್ತೆ. ಲೋಕದಲ್ಲಿ ನಿನಗೆ ಬೀಳುವುದಕ್ಕಲ್ಲ, ಅದಕ್ಕೆ ಪರ್ಯಾಪ್ತವಾದ ಬಲ ಅಂತ ಆಗಿದೆ. ಇಷ್ಟು ತಿಳಿಸುವುದಕ್ಕೆ ಈ ವೃದ್ಧಾಪ್ಯದಲ್ಲಿ ನಿನಗೊಂದು ಮದುವೆ ಮಾಡಿಸಬೇಕಾಗಿದೆ. ವೃದ್ಧಾಪ್ಯ ನೀನೇನು ಗಡಿಬಿಡಿ ಆಗಬೇಕು. 86 ಆಸುಪಾಸಲ್ಲಿದ್ದಾರೆ. 86 ಆದ್ರೂ ಗಡಿಬಿಡಿ ಆಗ್ಬೇಡ. ಇಲ್ಲ ಆಗದಂತ ಅವನು ನೋಡಿಕೊಳ್ತಾನೆ. ಮಾತ್ರ ಅಲ್ಲ, ಇದು ಕಾಮದಿಂದ ಹುಟ್ಟಿದ್ದು ಅಲ್ಲ. ನನಗೆ ಮಾತ್ರ ಆದದ್ದಲ್ಲ, ಈ ಮಹಾನುಭಾವನಿಗೆ 86 ಆಯ್ತು. ಆದ್ರೆ ಒಂದು ನಾ ಮದುವೆ ಮಾಡಿಸುವ ಸ್ಥಾನದಲ್ಲಿದ್ದೇನೆ, ನಿನಗೆ ಇನ್ನೂ ಮದುವೆ ಆಗುವ ಹುಚ್ಚು ಬಿಡ್ಲಿಲ್ಲ. ಈಗ ವ್ಯತ್ಯಾಸ. ಅದರ ಜೊತೆಯಲ್ಲಿ ಒಂದು ಹೇಳಿಬಿಡ್ತೇನೆ, ಪುರುಷಾರ್ಥವಾದ ಕಾಮ ಇದು ಅಂತ ಆಡಿತು. ಧರ್ಮವಾದರೂ ದೇವರನ್ನು ಹೊಂದಬೇಕೆಂಬುದು ಪುರುಷಾರ್ಥವಾಗ್ತದೆ, ಅರ್ಥವಾದರೂ ದೈವಾನುಗ್ರಹ ಬೇಕೆಂಬುದು ಪುರುಷಾರ್ಥವಾಗ್ತದೆ, ಕಾಮವಾದರೂ ದೈವಾನುಗ್ರಹದಿಂದ ಸಾಧಿಸಬೇಕು ಯಾವುದನ್ನಾದರೂ ಎಂಬುದು ಪುರುಷಾರ್ಥವಾಗ್ತದೆ. ಅವಳನ್ನು ಕಾಮಿಸಿದ್ದಲ್ಲ, ಹೊಂದ ಬಯಸಿದ್ದಕ್ಕಾಗಿ ದೈವಾನುಗ್ರಹವನ್ನು ಬಯಸಿದ್ದ ಕಾಮವಾಗಿದೆ. ಇನ್ನು ಪಾಂಡವರು ಬೆಳೆಸಬೇಕಾದ ದೇಹದ ಕಾಮವನ್ನಲ್ಲ, ಪುರುಷಾರ್ಥವಾದ ಕಾಮವನ್ನು. ಅದರತ್ತ ಮುನ್ನಡಿ ಎಲ್ಲರೂ ಆಲೋಚನೆ ಮಾಡಿ. ನಾವು ಏನು ಮಾಡಿದ್ರು ಹೀಗೆ ವ್ಯಾಖ್ಯಾನ ಕೊಟ್ಟರೆ ತಪ್ಪಾಗುವುದು ಹೇಗೆ? ವ್ಯಾಖ್ಯಾನ ಕೊಡುವಂತದ್ದನ್ನೇ ಮಾಡ್ತಾ ಹೋಗ್ತೀವಿ, ಬದುಕಿನಲ್ಲಿ ಒಳ್ಳೆಯದು.